ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಭೀತಿ ಚಟುವಟಿಕೆಗಳು ಗರಿಗೆದರಿವೆ. ಇಂದು ಬೆಳಗ್ಗೆಯಿಂದ ನಿರಂತರವಾಗಿ ಒಂದಲ್ಲ ಒಂದು ಬೆಳವಣಿಗೆಗಳು ನಡೆಯುತ್ತಿದ್ದು ಯಾವುದೇ ಕ್ಷಣದಲ್ಲಾದರೂ ಯುದ್ಧ ನಡೆಯುವ ಭೀತಿ ಕಾಣ್ತಾ ಇದೆ. ಈ ಮಧ್ಯ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ನೀಡಿದೆ. ಭಾರತದಿಂದ ಪಶ್ಚಿಮ ಗಡಿಯಲ್ಲಿ ಜಾಮರ್ ಅಳವಡಿಕೆಯನ್ನ ಮಾಡಿದ್ದು ಇದರಿಂದ ಪಾಕಿಸ್ತಾನ ಯುದ್ಧ ವಿಮಾನಗಳು ಹಾರಾಟಕ್ಕೆ ಅಡಚಣೆ ಉಂಟಾಗಿದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳಿಗೆ ನ್ಯಾವಿಗೇಷನ್ ಸಿಗದಂತೆ ಜಾಮರ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಪಂಜಾಬ್ ಗಡಿಗೆ ಯುದ್ಧ ಟ್ಯಾಂಕರ್ಗಳನ್ನು ಭಾರತೀಯ ಸೇನೆ ರವಾನಿಸಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕರ್ಗಳು ಭೂಫೋರ್ಸ್ ಪಿರಂಗಿಗಳು ಕೂಡ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಪಾಕಿಸ್ತಾನ ಕಡೆಯಿಂದ ಕೂಡ ಗಡಿಯಲ್ಲಿ ಯುದ್ಧ ಟ್ಯಾಂಕರ್ಗಳನ್ನ ಶಸ್ತ್ರಾಸ್ತ್ರಗಳನ್ನ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಈಗಲೂ ಆಗಲೂ ಯುದ್ಧ ಆಗಿಬಿಡುತ್ತೇನೋ ಅನ್ನೋ ಸನ್ನಿವೇಶ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. क्या देख रहे हो कृष्ण प्रसाद? ये कोर्ट का मैदान। ಸದ್ಯಕ್ಕೆ ಯುದ್ಧ ಭೀತಿಗೆ ಕಾರಣಗಳು ಏನು ಅಂತ ನೋಡೋದಾದ್ರೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಭಾರತ ಪಣ ತೊಟ್ಟಿದೆ. ಈಗಾಗಲೇ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಮೆಗಾ ಕೋಂಬಿಂಗ್ ಕಾರ್ಯಾಚರಣೆ ಕೂಡ ನಡೆದಿರುವಂತದ್ದು. ಉಗ್ರರ ನರ ರಕ್ಕಸರ ಆಶ್ರಯ ನೀಡುತ್ತಿದ್ದಂತ ಮನೆಗಳನ್ನ ಸೇನೆ ಉಡೀಸು ಮಾಡಿದೆ. ಭಾರತವು ಪಾಕಿಸ್ತಾನದ ವಿರುದ್ಧ ಜಲ ಒಪ್ಪಂದಗಳಿಗೆ ಸ್ಥಗಿತ ಮಾಡಿದ್ದು, ಪಾಕಿಸ್ತಾನಗಳ ವೀಸಾ ರದ್ದು ಮಾಡಿದ್ದು, ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸಿದ್ದು ಪ್ರತೀಕಾರಕ್ಕೆ ಕಾರಣವಾಗಬಹುದು. ಪಾಕಿಸ್ತಾನವು ಭಾರತಕ್ಕೆ ವಾಯು ಪ್ರದೇಶದ ಮುಚ್ಚಿದೆ. ಅದಕ್ಕೆ ಭಾರತ ಕೂಡ ಪಾಕಿಸ್ತಾನಕ್ಕೆ ಕೌಂಟರ್ ನೀಡಿ ನೋ ಎಂಟ್ರಿ ಅಂದಿದೆ. ಪಾಕಿಸ್ತಾನ ಸೇನೆಯಿಂದ ಗಡಿಯಲ್ಲಿ ನಿರಂತರವಾಗಿ ಪ್ರಚೋದಿತ ಗುಂಡಿನ ದಾಳಿಗಳು ನಡೀತಾ ಇದೆ. ಪಾಕಿಸ್ತಾನ ನಾಯಕರಿಂದ ಇದೀಗ ಭಾರತದ ವಿರುದ್ಧ ಕೂಡ ಉದ್ದಟತನದ ಹೇಳಿಕೆಗಳು ಬರ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ರೆ ಎರಡು ಸರ್ಕಾರಗಳ ಮಧ್ಯ ಒಂದಷ್ಟು ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸರ್, ಈಗಾಗಲೇ ನೋಡ್ತಾ ಇದ್ದೀವಿ ಸರ್, ಒಂದು ಕಡೆ ಪಾಕಿಸ್ತಾನದ ಕೆಲವೊಂದಷ್ಟು ಸಂಸದರು ಕೊಡ್ತಕ್ಕಂಥ ಹೇಳಿಕೆಗಳಿರ್ಬೋದು, ಇತ್ತ ಗಡಿ ಭಾಗದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳಿರ್ಬೋದು, ಈ ಯುದ್ಧ ಹಾಗೆ ಬಿಡುತ್ತೇನೋ ಅನ್ನೋ ಸನ್ನಿವೇಶ ಇದೆ ಸರ್. ಬಟ್ ಯುದ್ಧ ಆಗತ್ತೆ ಅಂತ ಊಹೆ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಒಂದು ತಯಾರಿ ಅಂತ ಕಾಣ್ತಾ ಇದೆ ಸರ್. ಅಲ್ಲ, ಈಗ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವುದನ್ನು ಊಹಾತ್ಮಕವಾಗಿ ಹೇಳಲು ಅಸಾಧ್ಯದ ಮಾತು ವಿಜಯ್. ಇಲ್ಲಿ ಪ್ರಮುಖವಾಗಿ ಏನಾಗಿದೆ ಅಂತಂದ್ರೆ ಎರಡೂ ದೇಶಗಳು ಸಹ ಈಗ ಯುದ್ಧೋನ್ಮಾದದ ರೀತಿಯಲ್ಲಿ ಕೆಲಸ ಕಾರ್ಯಚಟುವಟಿಕೆಯಲ್ಲಿ ತೊಡಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಎರಡು ದೇಶಗಳ ಸೇನೆಗಳು ಗಡಿಯಲ್ಲಿ ಈಗಾಗಲೇ ಬೀಡು ಬಿಡ್ತವೆ. ಆಮೇಲೆ ಏನು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ತಮಗೆ ಆಯಕಟ್ಟಿನ ಸ್ಥಳಗಳಲ್ಲಿ ಇಟ್ಕೊಂಡಿರೋದನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಎರಡು ದೇಶಗಳ ಮೂರು ಸೇನಾಪಡೆಗಳು, ಅವ್ರಿಗೂ ಸಹ ಪಾಕಿಸ್ತಾನದಲ್ಲೂ ಸಹ ವಾಯುಪಡೆ, ನೌಕಾಪಡೆ ಹಾಗೂ ಭೂಸೇನೆ ಮೂರು ಪಡೆಗಳಿದಾವೆ. ಭಾರತದಲ್ಲೂ ಸಹ ಅದೇ ರೀತಿ ಕಾರ್ಯಾಚರಣೆ ಇದೆ. ಈಗ ಮೂರು ಪಡೆಗಳು, ಎರಡು ದೇಶಗಳಲ್ಲಿ ಇರ್ತಕ್ಕಂತಹ ಮೂರು ಪಡೆಗಳು ಸಹ ಶಸ್ತ್ರಸಜ್ಜಿತವಾಗಿ ಯುದ್ಧೋನ್ಮಾದವನ್ನ ಘೋಷಣೆ ಮಾಡುವಂತ ರೀತಿಯಲ್ಲಿ ಈಗ ಕಾರ್ಯೋನ್ಮುಖವಾಗಿವೆ. ಇಲ್ಲಿ ಈಗಾಗಲೇ ಭಾರತಕ್ಕೆ ವಿಶ್ವದ ಹಲವು ರಾಷ್ಟ್ರಗಳು ಬೆಂಬಲವನ್ನು ವ್ಯಕ್ತಪಡಿಸಿವೆ. ಆದ್ರೆ ವಿಶ್ವದ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥ ರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ನೇರವಾಗಿ ಯುದ್ಧ ಮಾಡುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತವೆ. ಯಾವ ದೇಶವೂ ಸಹ ಯುದ್ಧವನ್ನ ಬಯಸುವುದಿಲ್ಲ. ಆದ್ರೆ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಈಗಾಗಲೇ ಹಲವು ರಾಷ್ಟ್ರಗಳು ಭರವಸೆಯನ್ನ ನೀಡಿವೆ. ಜೊತೆಗೆ ಈಗಾಗಲೇ ಟರ್ಕಿಯು ಸಹ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತೆ ಅಂತ ಏನು ಭರವಸೆ ಇತ್ತೋ, ಟರ್ಕಿ ಸಹ ಅದರಿಂದ ಹಿಂದೆ ಸರಿದಿದೆ. ನಾವು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಬೆಂಬಲವನ್ನ ನೀಡ್ತಾ ಇಲ್ಲ, ನಾವು ಭಾರತದ ವಿರುದ್ಧವಾಗಿ ಯಾವುದೇ ಕಾರ್ಯಾಚರಣೆಯಲ್ಲಿ ತೊಡಗುವುದಿಲ್ಲ ಅಂತ ಹೇಳಿ ಅದು ಟರ್ಕಿಯು ಸಹ ಭರವಸೆಯನ್ನು ನೀಡಿದೆ. ಯಾಕಂದ್ರೆ ಭಾರತದ ವಿರುದ್ಧ ಯಾವುದೇ ದೇಶ ಮಾತಾಡ್ಬೇಕಂತಂದ್ರೆ ಒಂದು ಬಾರಿ ಯೋಚನೆಯನ್ನ ಮಾಡಿ ಮಾತಾಡುವಂತ ಪರಿಸ್ಥಿತಿ ಇದೆ. ಪರಿಸ್ಥಿತಿ ಇದೆ ಭಾರತದಲ್ಲಿ. ಭಾರತದ ಒಂದು ನಾಯಕತ್ವ ಇರ್ಬೋದು, ರಾಜಕೀಯ ನಾಯಕತ್ವ ಇರ್ಬೋದು, ಅಥವಾ ಸೇನಾ ಬಲ ಇರ್ಬೋದು,
ಮತ್ತೆ ಭಾರತದ ಆರ್ಥಿಕ ಸದೃಢತೆ ಇರ್ಬೋದು, ಇವೆಲ್ಲವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಪ್ರತಿಯೊಂದು ದೇಶಕ್ಕೂ ಅಗತ್ಯತೆ ಇದೆ. ಈಗ ಯಾವುದೇ ದೇಶ ಈಗ ಉದಾಹರಣೆಗೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಬೇಕಾದ್ರೆ ಭಾರತದಲ್ಲಿ ಚೀನಾ ಹೊರತುಪಡಿಸಿ ಭಾರತ ಒಂದೇ, ವಿಶ್ವದಲ್ಲಿ ಚೀನಾ ಹೊರತುಪಡಿಸಿ ಭಾರತ ಒಂದೇ ಶಕ್ತಿಶಾಲಿಯಾದಂಥದ್ದು, ಮಾನವ ಸಂಪನ್ಮೂಲವನ್ನ ಹೆಚ್ಚಿಗೆ ಹೊಂದಿರತಕ್ಕಂಥದ್ದು. ಜೊತೆಗೆ ಏನು ವಿಶ್ವದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಯಾವುದೇ ವಸ್ತುಗಳಿರ್ಲಿ ಅದು ಭಾರತದ ಮಾರುಕಟ್ಟೆ ಬೇಕು ಅಥವಾ ಚೀನಾ ಮಾರುಕಟ್ಟೆ ಬೇಕು. ಯಾಕಂದ್ರೆ ಚೀನಾ ಅಥವಾ ಭಾರತದ ಮಾರುಕಟ್ಟೆ ಈ ದೇಶಗಳಿಗೆ ಯಾವುದೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗಾಗ್ಲಿ ಈ ಭಾರತದ ಮಾರುಕಟ್ಟೆಯನ್ನು ಕೊಡ್ತಾ ಇದೆ ಸರ್. ಏನು ಮಾರುಕಟ್ಟೆ ಸಿಗ್ತೇ ಹೋದ್ರೆ ಅವರು ಯಾವುದೇ ಕಾರಣಕ್ಕೂ ಸಹ ಅವರು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪನ್ನಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಈ ಕಾರಣಕ್ಕಾಗಿ ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮುಸ್ಲಿಂ ಬಾಹುಳ್ಯದ ರಾಷ್ಟ್ರಗಳೆಲ್ಲನೂ, ಆದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡುವ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಆ ಉತ್ಪಾದನೆ ಮಾಡ್ತಕ್ಕಂಥ ಇಂಧನ ಏನಿದೆ, ಇಂಧನದ ಬಹುತೇಕ ಪಾಲು ಭಾರತಕ್ಕೆ ಬರಬೇಕಾಗುತ್ತೆ. ಭಾರತನೇ ಅದನ್ನು ಹೆಚ್ಚಿಗೆ ಬಳಕೆ ಮಾಡುತ್ತೆ. ಅಂದ್ರೆ ನಮ್ಮಲ್ಲಿ ಕೊಳ್ಳುಬಾಕತನ ಜಾಸ್ತಿ ಇದೆ, ನಮ್ದು ಮಾರುಕಟ್ಟೆ ವಿಸ್ತಾರವಾಗಿದೆ, ನಮ್ದು ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥದ್ದೇ ನಮಗೆ ಪಾಸಿಟಿವ್ ಆಗಿದೆ. ಈ ಕಾರಣಕ್ಕಾಗಿ ವಿಶ್ವದ ಯಾವುದೇ ರಾಷ್ಟ್ರ ಭಾರತದ ವಿರುದ್ಧ ನೇರವಾಗಿ ಭಾರತವನ್ನು ನೇರವಾಗಿ ಎದುರ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಆದ್ರೆ ಚೀನಾ ಚೀನಾ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುವಂತಕ್ಕಂತಹ ಮುನ್ಸೂಚನೆಯನ್ನು ನೀಡಿದೆ. ಆದ್ರೆ ಚೀನಾಗೆ ಏನಂದ್ರೆ, ಚೀನಾಗೂ ಭಯ ಇದೆ, ನಾನು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪನ್ನಗಳು ಭಾರತದ ಮಾರುಕಟ್ಟೆಯಲ್ಲಿ ಏನು ಸೇಲ್ ಆಗದಿದ್ರೆ ನನಗೂ ಸಹ ಆರ್ಥಿಕ ದುಸ್ಥಿತಿ ಉಂಟಾಗುತ್ತೆ. ಅದು ಕಾರಣಕ್ಕಾಗಿ ಚೀನಾವು ಸಹ ಪಾಕಿಸ್ತಾನಕ್ಕೆ ಪರೋಕ್ಷ ಬೆಂಬಲವನ್ನು ನೀಡ್ತಾ ಇದೆ. ಆದ್ರೆ ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಗಳಿಗೆಲೆ ಯುದ್ಧ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಕ್ ಆಗುದಿಲ್ಲ. ಅದು ಇನ್ನೂ ಒಂದಷ್ಟು ದಿನ ಎಳಿಬಹುದು. ಆದ್ರೆ ಮಾತುಕತೆಗಳ ಮೂಲಕ, ಬೇರೆ ಬೇರೆ ರೀತಿಯ ಎಚ್ಚರಿಕೆಗಳನ್ನ ಕೊಡೋ ಮೂಲಕ, ಅಂದ್ರೆ ಪಾಕಿಸ್ತಾನವನ್ನ ತುದಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಅಂದ್ರೆ ಯಾಕಂದ್ರೆ ಪ್ರತಿ ದಿನವೂ ಸಹ ಹೈ ವೋಲ್ಟೇಜ್ ಮೀಟಿಂಗ್ ಗಳನ್ನ ಮಾಡುವ ಮೂಲಕ, ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಯಾವ ಕ್ಷಣದಲ್ಲಾದ್ರೂ ಭಾರತ ಯುದ್ಧ ಮಾಡಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನ ವಿಶ್ವಕ್ಕೂ ರವಾನಿಸಬೇಕಾಗಿದೆ, ಪಾಕಿಸ್ತಾನಕ್ಕೂ ರವಾನಿಸಬೇಕಾಗಿದೆ. ಈ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆಗೆ ನಾಗರಿಕರಿಗೆ ಆಗ್ಲಿ ಪಾಕಿಸ್ತಾನಕ್ಕಾಗ್ಲಿ, ಪಾಕಿಸ್ತಾನಕ್ಕೆ ಏನ್ ಭಯ ಅಂತಂದ್ರೆ ಭಾರತ ಎಲ್ಲಿ ಮಧ್ಯರಾತ್ರಿ ದಾಳಿ ಮಾಡುತ್ತೋ, ಯಾವ ಕ್ಷಣದಲ್ಲಿ ದಾಳಿ ಮಾಡುತ್ತೋ ಅನ್ನೋ ಆತಂಕದಿಂದ ಅವರು ಗಡಿಯಲ್ಲಿ ಸೇನೆಯನ್ನ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಆ ಸೇನೆ ಅವ್ರದ್ದಾದಂತಹ ಅಪ್ರೋಚಿತ ದಾಳಿಗಳನ್ನ ಮಾಡುತ್ತಾ, ಕೆಲವೊಂದು ಕಡೆ ಗುಂಡುಗಳನ್ನ ಹರಿಸುತ್ತಾ ಅವರು ಕಾಲ ಹರಣ ಮಾಡ್ತಾ ಇದ್ದಾರೆ. ಆದ್ರೆ ನೇರವಾಗಿ ಸಂಪೂರ್ಣ ಪ್ರಮಾಣದ ಯುದ್ಧ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈಗಿನ ಮಾಹಿತಿ. ವಿಜಯ್, ಒಟ್ಟಿನಲ್ಲಿ ಸದ್ಯಕ್ಕಂತೂ ಗಡಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಏನೇ ಅಟ್ಯಾಕ್ ಆದ್ರೂ ಒಬ್ಬ ಯೋಧನಿಗೂ ಏನೂ ಆಗಬಾರ್ದು ಮತ್ತು ಒಬ್ಬ ನಾಗರಿಕನಿಗೂ ಏನೂ ಆಗಬಾರ್ದು, ಆಗುದಿಲ್ಲ, ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಭಯೋತ್ಪಾದಕರೊಬ್ಬರೇ ಈಗ ವಿಶ್ವದ ಎಲ್ಲಾ ನಾಯಕರು ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಈಗ ಪಾಕಿಸ್ತಾನಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧ ಬೇಕಾಗಿಲ್ಲ. ಈಗಾಗಲೇ ಹಲವಾರು ವಿಚಾರಗಳಲ್ಲಿ ರಾಜತಾಂತ್ರಿಕವಾಗಿ ಭಾರತ ಮೇಲುಗೈ ಸಾಧಿಸಿದ್ರಿಂದ, ರಾಜತಾಂತ್ರಿಕ ನಿರ್ಬಂಧ ಕ್ರಮಗಳನ್ನು ಕೈಗೊಂಡಿರುತ್ತರಿಂದ ಇದೊಂದೆಲ್ಲೋ ಒಂದ್ ಕಡೆಗೆ ಪಾಕಿಸ್ತಾನ ಈಗಾಗಲೇ ವಿಲ ಒದ್ದಾಡ್ತಾ ಇರೋದನ್ನ ಗಮನಿಸಿ.